ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ, ನಮಸ್ತೆ ಸರ್. ತಮ್ಮ ಹೆಸರು? MP ದಾದಾ ಖಲಂದರ್ ಅಂತ ಹೇಳಿ. ನಾವು ಸರ್, ನೀವು ಕೇಳ್ಪಟ್ಟೆ ನೀವು ಒಂದು ಪಕ್ಷದಿಂದ ಈ ಎಲೆಕ್ಷನ್ಗೆ ಸ್ಪರ್ಧಿಸಿರಂತೆ. ಪಕ್ಷದ ಹೆಸರೇನು ಸರ್? ಕಂಟ್ರಿ ಸಿಟಿಜನ್ ಪಾರ್ಟಿ ಅಂತ ಹೇಳಿ. ಸರ್, ಈ ಚುನಾವಣೆಯಿಂದ ಪ್ರಥಮ ಚುನಾವಣೆ, ಇದಕ್ಕಿಂತ ಮುಂಚೆ ನೀವು ಚುನಾವಣೆ ಸ್ಪರ್ಧಿಸಿದ್ದೀರಾ? ಈಗಾಗಲೇ ನಾನು ಲೋಕಸಭೆ ದಾವಣಗೆರೆ ಕ್ಷೇತ್ರದಲ್ಲಿ 3 ಚುನಾವಣೆ ಲೋಕಸಭೆ ಸ್ಪರ್ಧೆ ಮಾಡಿದ್ದೆ. ನಾನು ಲೋಕಸಭೆಯಲ್ಲಿ 3 ಸತಿ ಚುನಾವಣೆ ಮಾಡಿದ್ದೀರಾ? ವಿಧಾನಸಭೆ 2 ಮಾಡಿದ್ದೀನಿ, ಒಂದು ಪುರಸಭೆ 1 ಮಾಡಿದ್ದೀನಿ. ಸರ್, ನಿಮ್ಮ ಎಜೆಂಡಾ ಏನು? ಸೋಷಿಯಲ್ ವರ್ಕರ ಅಥವಾ ಎಲೆಕ್ಷನ್ ನಿಂತ್ಕೊಂಡಿರ? ಏನಕ್ಕೆ ನಿಂತ್ಕೊಂಡಿರ ಅಂತ ಗೊತ್ತಾಗಿಲ್ಲ. ನಾವು ಸೋಷಿಯಲ್ ವರ್ಕೌಟ್ ಕೂಡ ನಾವು ಮಾಡ್ತೀವಿ ನಾವು. ಸೊ ನಿಮ್ಮ ಪ್ರಾಪರ್ ಸರ್, ನೀವು ಯಾವ ಜಿಲ್ಲೆಯರು? ನಾವು ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು ಬರ್ತದೆ ಒಂದು. ಸರ್, ಅಲ್ಲಿಂದ ಬಂದು ಇಲ್ಲಿ ಎಲೆಕ್ಷನ್ ನಿಂತ್ಕೋಬೇಕಂದ್ರೆ ಎದಕ್ಕೆ ಅಂತ ಗೊತ್ತಾಗಿಲ್ಲ. ನಮ್ದು ತಾಲೂಕು ಮುಂಚೆ ಇದ್ದಿದ್ದು ದಾವಣಗೆರೆಯಲ್ಲಿ ಇತ್ತಲ್ಲ, ಅದರಿಂದ 2014-18ರಲ್ಲಿ ಕೂಡ ಆಮೇಲೆ ಕೂಡ ಮಾಡಿದ್ದು. ನಾನು ಇಲ್ಲಿ ಲೋಕಸಭೆ ಸ್ಪರ್ಧೆ ಮಾಡಿದ್ದೆ ನಾನು. ಸರ್, ನಿಮ್ಮ ಉದ್ದೇಶ ಏನು ಎಲೆಕ್ಷನ್ ನಿಲ್ಕೊಂಡಿರೋದು? ಉದ್ದೇಶ ಅಂದ್ರೆ ಸಾಮಾನ್ಯ ಜನರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿ. ಈಗ ಜನಸಾಮಾನ್ಯರಾಗಿ ಒಬ್ರು ಯಾರೋ ಶಾಸಕರಾಗ್ಲಿ ಅಂತ ಮಾಡ್ಲಿಕ್ಕೆ ನಾನು ಒಂದು ಹಣ ತೊಟ್ಟಿದ್ದೆ ನಾನು. ಸರ್, ಅಕಸ್ಮಾತ್ ನಿಮಗೆ ಬೇರೆ ಪಕ್ಷದಿಂದ ಟಿಕೆಟ್ ಏನಾದ್ರು ಕೊಟ್ಟಿದ್ರೆ ನೀವು ಸ್ಪರ್ಧಿಸಿದ್ರ? ರಾಜಕೀಯ ಪಕ್ಷದ ಕಾಂಗ್ರೆಸ್, BJP ಮತ್ತು JDS ಆ ಪಕ್ಷದಿಂದ ಟಿಕೆಟ್ ಸಿಕ್ಕಿದ್ರೆ ನಾವು ಸ್ಪರ್ಧಿಸಿದ್ರ ಅಥವಾ ಕಂಟ್ರಿ ಸಿಟಿಯಲ್ಲಿ ನೀವು ಸ್ಪರ್ಧಿಸಿರ? ಇಲ್ಲ, ಪುರಸಭೆಯಲ್ಲಿ ಒಂದು JDS ಇಂದ ಸ್ಪರ್ಧಿದ್ದೆ ಕೊಟ್ಟಿದ್ರು ಟಿಕೆಟ್. ಆಮ್ ಆದ್ಮಿ ಪಾರ್ಟಿ ತಾಲೂಕು ಅಧ್ಯಕ್ಷ ಆಗಿದ್ದೆ ಹರಪನಹಳ್ಳಿಯಲ್ಲಿ. ಸರ್, ಈ ಸಂಘಟನೆ ಕೂಡ ಮಾಡಿದ್ದೇನೆ ಅಲ್ಲಿ. ಈ ಕ್ಷೇತ್ರದ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ತಾವು? ತಮಗೆ ಮತ ಕೇಳಕ್ ಏನಕ್ಕೆ ಇಷ್ಟಪಡ್ತೀರಾ? ಯಾಕೋಸ್ಕರ ನಿಮ್ಗೆ ಮತ ಆಗ್ಬೇಕು ಕ್ಷೇತ್ರದ ಮತದಾರ? ಈಗ ಮತಗಳಲ್ಲಿ ಏನಂತ ಹೇಳಿದ್ರೆ, ಹಣಕ್ಕಾಗಿ, ಜಾತಿಗಾಗಿ ಮತಗಳನ್ನು ಅದನ್ನ ನಿಲ್ಲಿಸ್ಬೇಕು. ಜನಸಾಮಾನ್ಯರು ಒಂದಾಗಬೇಕು, ಜನಸಾಮಾನ್ಯರು ಒಂದು ಶಾಸಕರಾಗ್ಬೇಕಂತ ಆಸೆ ನನಗೆ ಇದೆ. ಅದಕ್ಕೋಸ್ಕರ ಜನಸಾಮಾನ್ಯರ ಶಾಸಕರಾದ್ರೆ ಅವರಿಗೆ ನೋವು ಇರ್ತತೆ. ಬಡತನ ಬಂದವರಿಗೆ ಬಡತನ ಏನೋದನ್ನು ಗೊತ್ತಿರ್ತತೆ. ಆದ್ರೆ ಈಗ ದುಡ್ಡಿದ್ದ ಮಂತ್ರಿಗೆ ಏನು ಗೊತ್ತಿರೋದಿಲ್ಲ ಅವರಿಗೆ. ಸರ್, ಅಲ್ಪಸಂಖ್ಯಾತರಿಂದ ಕನಿಷ್ಠ ಅಂದ್ರೆ ಒಂದು 22-23 ಜನ ಅಭ್ಯರ್ಥಿ ಇಲ್ಲಿ ನಾಮಿನೇಷನ್ ಕೊಟ್ಟಿದ್ರು. ಅದರಲ್ಲಿ ಕೆಲವೊಬ್ರು ವಿಡ್ರಾ ಮಾಡ್ಕೊಂಡಾರ. ತಾವು ಅಲ್ಪಸಂಖ್ಯಾತರ ಅಭ್ಯರ್ಥಿಗಳು ಜಾಸ್ತಿ ಆದ್ರೆ ಇಲ್ಲಿ ಓಟ್ ವಿಂಗಡಣೆ ಆಗಲ್ಲ. ಅದರ ಮೌಲ್ಯಗಳನ್ನು ಮತದಾರ ಗೊತ್ತಾಗ್ಬೇಕು ಅವರಿಗೆ. ಸರ್, ಕೊನೆಯದಾಗಿ ತಾವು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಏನಪ್ಪಾ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ನನ್ನ ಹೆಸರು MP ದಾದಾ ಖಲಂದರ್ ಆದ. ನಾನು ನಿಮ್ಮ ಮಗ, ಬಂಧು ಬಳಗ ಇದ್ದಂಗೆ. ನಿಮ್ಮ ಅಮೂಲ್ಯ ಮತವನ್ನು ಕ್ರಮ ಸಂಖ್ಯೆ 8 ತೆಂಗಿನ ತೋಟಕ್ಕೆ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡುವುದರ ಮೂಲಕ ಜಯಶೀಲರನ್ನಾಗಿ ಮಾಡಿ.